ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಕ್ರಮವನ್ನ ತೆರವು ಮಾಡಿರುವಂತಹ ಕೋಗಿಲು ಲೇಔಟ್ ಏನಿದೆ ಅಲ್ಲಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಮಹಿಳೆಯರ ಸಮಸ್ಯೆಯನ್ನ ನಾಗಲಕ್ಷ್ಮಿ ಚೌಧರಿ ಅವರು ಆಲಿಸಿದ್ರು. ನಮಗೆ ಇಲ್ಲೇ ಮನೆ ಮಾಡಿಕೊಡ್ಬೇಕು ಅಂತ ಸಂತ್ರಸ್ತರು ಅಳಲು ಕೂಡ ತೋಡ್ಕೊಂಡ್ರು. ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿದ್ದಾರೆ ರಾಜ್ಯದಲ್ಲಿ. ಎಲ್ಲಿ ಮಲಗಿದಿರಿ ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಅಧಿಕಾರಿಗಳನ್ನ ಸರ್ಕಾರವನ್ನ ಪ್ರಶ್ನೆ ಮಾಡಿದರು. ಮಹಿಳೆಯರಿಗೆ ಧೈರ್ಯ ತುಂಬಿದರು ಅಧ್ಯಕ್ಷೆ. ಸಿಎಂ ಡಿಸಿಎಂ ಅವರು ಭರವಸೆ ಕೊಟ್ಟಿದ್ದಾರಲ್ವಾ, ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ದಾರೆ. ನಮಸ್ಕಾರ. ನಮಸ್ಕಾರ ನಿಮ್ಮನ್ನೆಲ್ಲ ನಿಮ್ಗೆ ಏನೇನೆಲ್ಲ ತೊಂದರೆ ಆಗ್ತಿದೆ ತಾಯಿ ಕೊಡ್ತೀನವ ಹೇಳುತ್ತ ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಮಾಡಿದಂತಹ ಜಾಗ ಏನಿತ್ತು ಆ ಜಾಗಕ್ಕೆ ಇವತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೋಗಿದ್ದಾರೆ. ಜೊತೆಗೆ ಅಲ್ಲಿ ಇದ್ದಂತಹ ಸಂತ್ರಸ್ತರೇನಿದ್ದಾರೆ, ಯಾರ್ಯಾರು ಮನೆ ಕಳೆದುಕೊಂಡಿದ್ದಾರೆ ಅವರನ್ನು ಭೇಟಿ ಕೂಡ ಆಗಿದ್ದಾರೆ. ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿದ್ರು. ಇದೇ ಸಂದರ್ಭದಲ್ಲಿ ಮನೆ ಕಳೆದುಕೊಂಡಿರುವಂತಹ ಮಹಿಳೆಯರು ತಮ್ಮ ಅಳಲು ತೋಡ್ಕೊಂಡ್ರು. ಜೊತೆಗೆ ಇದೇ ಜಾಗದಲ್ಲಿ ನಮಗೆ ಮನೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಬೇಡಿಕೆ ಕೂಡ ಇಟ್ಟರು. ಇದೇ ಸಂದರ್ಭದಲ್ಲಿ ಅವರ ನೋವುಗಳನ್ನು ಆಲಿಸಿದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಮಾಧ್ಯಮದ ಜೊತೆಗೆ ಮಾತನಾಡಿದ್ರು ಕೂಡ. ಮಹಿಳಾ ಆಯೋಗದ ಅಧ್ಯಕ್ಷೆ ಎಲ್ಲ ಮಲಗಿದಿರಿ ನೀವು ಅಂತ ಕೂಡ ಪ್ರಶ್ನೆ ಮಾಡಿದ್ರು. ಎಲ್ಲಿ ಮಲಗ್ತಾ ಇದ್ದೀರಿ, ಎಲ್ಲಿ ಉಳ್ಕೊಳ್ತಾ